ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕೊಲ್ಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ, ಕುಲವೇನು ಆವಂದಿರ ಕುಲವೇನು, ಕೂಡಲ ಸಂಗಮ ದೇವರಲ್ಲಿ ಕೂಡಲ ಸಂಗಮ ದೇವ ಸಕಲ ಜೀವಾತ್ಮರಿಗೆ ಲೇಸ ಬಯಸುವನೇ ಕುಲಜನು. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ಮೊದಲನೇ ಎರಡು ಮಾತುಗಳನ್ನೆಲ್ಲರೂ ಹೇಳ್ತಾರೆ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ ಅಂತ ಕೆಲವರು ಹೇಳ್ತಾರೆ. ಕೆಲವರು ಅಧ್ಯಯನ ಮಾಡಿರೋ ಪ್ರಕಾರ ಕೊಲ್ಲುವನೇ ಮಾದಿಗ ಕ್ವೆಶನ್ ಮಾರ್ಕ್, ಅದು ಹೊಲಸು ತಿಂಬುವನೇ ಹೊಲೆಯ ಕ್ವೆಶನ್ ಮಾರ್ಕು, ಕುಲವೇನು ಆವಂದಿರ ಕುಲವೇನು, ಕೂಡಲ ಸಂಗಮ ದೇವ ಸಕಲ ಜೀವಾತ್ಮರಿಗೆ ಲೇಸ ಬಯಸುವವನೇ ಕುಲಜನು. ಈ ಕೊಲ್ಲುವನೇ ಏನು ವ್ಯತ್ಯಾಸ ಅಂದರೆ, ಆಗಿನ ಕಾಲದಲ್ಲಿ ಕೆಳ ಜನಾಂಗದವರಿಗೆ ಜೀವಂತ ಪ್ರಾಣಿಗಳನ್ನು ಕೊಲ್ಲುವ ಅಧಿಕಾರ ಅಥವಾ ಕೊಲ್ಲುವ ಶಕ್ತಿ ಇರಲಿಲ್ಲ ಅಂತ ಹೇಳೋದು. ಆವಾಗ ಪ್ರಾಣಿಗಳನ್ನು ಕೊಲ್ತಾ ಇದ್ದಿದ್ದು ಮೇಲ್ಜಾತಿಯವರನ್ನೇ. ಅಂದರೆ ಈ ಏನು ಆಡು ಯಾಗ ಯಜ್ಞಗಳ ಹೆಸರಿನಲ್ಲಿ ಆಡುಗಳನ್ನು, ಕುದುರೆಗಳನ್ನು, ಗೋವುಗಳನ್ನು ಮಾತ್ರ ಕೊಲ್ತಿರ್ಲಿಲ್ಲ ಅವರು. ಆದರೆ ಆಡು, ಕುರಿ, ಹೋತ ಬಲಿ ಕೊಡಬೇಕಾದ್ರೆ ಕುರಿಗಳನ್ನು ಕೊಲ್ತಿದ್ರು. ಯಾಗ ಯಜ್ಞಗಳ ನೆಪದಲ್ಲಿ ಆಡು, ಹೋತಗಳನ್ನು ಕೊಲ್ತಾ ಇದ್ರು. ಅದರಲ್ಲೂ ಕನ್ಯೆ ಆಡು ಅಂತ ಹೇಳ್ತಿದ್ರು. ಅಂದ್ರೆ ಇನ್ನೂ ಗರ್ಭ ಧರಿಸಲಾರದಂಥ ಮರಿಗಳನ್ನು ಕೊಲ್ತಾ ಇದ್ರು ಅಂತ ಬರುತ್ತೆ. ಅಂದ್ರೆ ಈ ಕೆಳಗಿನ ಜಾತಿಯವರು ಏನ್ ಮಾಡ್ತಿದ್ರು ಅಂತಂದ್ರೆ, ಮೀನುಗಳು ಅಂದ್ರೆ ಕೆರೆಗಳನ್ನು ಮೀನು ಹಿಡಿಯೋದು, ಅದನ್ನು ತಿನ್ನೋದು, ಇಲ್ಲ ಅಂದ್ರೆ ಸತ್ತ ಪ್ರಾಣಿಯ ಮಾಂಸ ತಿಂತಿದ್ರು ಅಂತ ಬರುತ್ತೆ. ಈಗ ಒಂದೇನಾದರೂ ಹಸು ಸಾಯಿತು, ಎತ್ತು ಸಾಯಿತು ಅಂದ್ರೆ ಅದನ್ನು ತಗೊಂಡು ಹೋಗ್ಬಿಟ್ಟು, ಎಮ್ಮೆ ಸಾಯಿತು ಅಂತಂದ್ರೆ ಅದನ್ನ ಚರ್ಮ ತೆಗೆದ್ಬಿಟ್ಟು ಅದರ ಮಾಂಸವನ್ನು ತಿನ್ನೋದು, ಚರ್ಮದಲ್ಲಿ ಪಾದರಕ್ಷೆಗಳನ್ನು ತಯಾರು ಮಾಡ್ತಾ ಇದ್ರು. ಜೀವಂತ ಪ್ರಾಣಿಗಳನ್ನು ಕೊಲ್ತಿರ್ಲಿಲ್ಲ ಅನ್ನೋದು ಒಂದು ವಾದ ಇದೆ. ಅದಕ್ಕೆ ಕೊಲ್ಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ. ಪ್ರಾಯಶಃ ಅದಿರ್ಲಿಕ್ಕಿಲ್ಲ. ಯಾಕಂದ್ರೆ ಬಸವಣ್ಣವರ ಉದ್ದೇಶ ಯಾವ ರೀತಿನಲ್ಲೂ ಕೊಲ್ಲಬಾರದು ಅಂತಕ್ಕಂಥದ್ದು. ಮೀನು, ಕುರಿ ಬಲಿ ಕೊಡ್ತಕ್ಕಂಥದ್ದು ಇರ್ಬೋದು, ಕ್ಷುದ್ರ ದೇವತೆಗಳ ಹೆಸರಿನಲ್ಲಿ ಬಲಿ ಕೊಡೋದಿರ್ಬೋದು, ಅದು ಕೆಲವರು ಅತಿ ಬುದ್ಧಿವಂತರು ಕಲ್ಪಿಸಿರೋದಂತ ನನಗನ್ಸುತ್ತೆ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಅದು ಸರಿಯಾದ ರೂಪ ಅಂತ ನಮ್ಗನ್ಸುತ್ತೆ. ಯಾಕಂದ್ರೆ ಕೊಲ್ಲುವುದು ಯಾರು ಕೊಂದ್ರೂ ಪಾಪನೇ, ಅದು ಯಾವ ಹೆಸರಿನಲ್ಲಿ ಕೊಂದ್ರೂ ಪಾಪನೇ. ಅಂದ್ರೆ ಯಾಗ ಯಜ್ಞಗಳ ಹೆಸರಿನಲ್ಲಿ ಬಲಿ ಕೊಟ್ಟರೂ ತಪ್ಪೇನೆ, ಅವನು ಕೂಡ ಹೊಲೆಯನ್ನ ಲೆಕ್ಕಕ್ಕೆ ಬರ್ತಾನೆ. ಕ್ಷುದ್ರ ದೇವತೆಗಳ ಹೆಸರಿನಲ್ಲಿ ಬಲಿ ಕೊಟ್ಟರು ಕೂಡ, ಅಥವಾ ನಾಲ್ಗೆ ಚಟಕ್ಕಾಗಿ, ಹೊಟ್ಟೆನ ತುಂಬಿಕೊಳ್ಳೋಕ್ಕಾಗಿ ಕೊಂದ್ರೆ ಅದು ತಪ್ಪು. ಆದ್ರಿಂದ ಅವ್ರು ಇನ್ನೊಂದು ವಚನದಾಗ ಹೇಳ್ತಾರೆ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಒಲ್ಲೆನಯ್ಯ ಪರಸತಿಯರ ಸಂಗವ, ಬಲ್ಲೆನಯ್ಯ ಮುಂದೆ ಕೇಡುಂಟೆಂಬುದು. ಈಗ ಪ್ರಪಂಚಕ್ಕೆ ಕೇಡು ಬಂದಿರೋದಕ್ಕೆ ಕಾರಣ ಧರ್ಮಗಳ ಹೆಸರಿನಲ್ಲೇ ಕೊಲ್ತಾ ಇದ್ದಾರೆ. ಬೌದ್ಧ ಧರ್ಮ ಮೊದಲಿಗೆ ಅಹಿಂಸಾತ್ಮಕ ಧರ್ಮ ಅಂತ ಹೇಳ್ತಾರೆ. ಜೈನರಷ್ಟಲ್ಲ, ಜೈನರದಂತೂ ಪಕ್ಕ ಅಹಿಂಸಾತ್ಮಕ ಧರ್ಮ ಇವತ್ತು ಘೋಷಿತವಾಗಿ ಅದು ಹಾಗೆ ಉಳ್ಕೊಂಡಿದೆ. ಎಲ್ಲೋ ಕೆಲವರು ಕದ್ದು ಮುಚ್ಚಿ ತಿನ್ಬೋದು, ಅದು ಆ ಮಾತು ಬೇರೆ. ಅಥವಾ ಆ ಸಂಸ್ಕೃತಿನೇ ಕೆಲವರು ಜೈನ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಆ ಸಂಸ್ಕೃತಿನ ಪಾಲಿಸಲಾರದವರು ಕೆಲವರು ಇರ್ಬೋದು, ಅದು ಗೊತ್ತಿಲ್ಲ ನಮಗೆ. ಆದರೆ ಜೈನ ಧರ್ಮ ಇವತ್ತಿಗೂ ಕೂಡ ಮಾಂಸಾಹಾರವನ್ನು ಒಪ್ಕೊಂಡಿಲ್ಲ, ಅದು ಒಪ್ಕೊಳ್ಳೋದು ಇಲ್ಲ. ಅವರು ಮುನಿಗಳು ಬಹಳ ಕಟ್ಟುನಿಟ್ಟಾಗಿ, ಇವತ್ತು ಅವರು ಮುನಿಗಳು ವಾಹನಗಳನ್ನು ಹತ್ತೋದಿಲ್ಲ, ಅದಕ್ಕೆ ವಿದೇಶಕ್ಕೆ ಅವರು ಹೋಗೋದಿಲ್ಲ. ಗೊತ್ತಾಯ್ತಲ್ವಾ? ತರುಣಸಾಗರ ಮುನಿ ಅಂತ ಒಬ್ರು ಇದ್ರು. ಅವ್ರು ನಾನು ವಿದೇಶಕ್ಕೆ ಹೋಗ್ತೀನಿ, ಆದ್ರೆ ಅವರು ದಿಗಂಬರ ಪಂಥದವರೇ, ಶ್ವೇತಾಂಬರ ಪಂಥದವರೇನಲ್ಲ, ಆದರೂ ಕೂಡ ನಾನು ವಿದೇಶಕ್ಕೆ ಹೋಗ್ತೀನಿ, ನಾನು ಅಲ್ಲಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಿದ್ರು. ಆದರೆ ಆಗಲಿಲ್ಲ, ಅವರಿಗೆ ಲಕ್ವ ಹೊಡೀತು. ಬೇಗ 50 ವರ್ಷದ ಒಳಗಡೆ ಅಥವಾ 54 ವರ್ಷದ ಒಳಗಡೆ ತೀರ್ಕೊಂಡ್ರು. ಅಂದರೆ ಜೈನ ಧರ್ಮ ಇನ್ನೂ ಕಟ್ಟ ಪಾಲಿಸ್ತಕ್ಕಂಥದ್ದು. ನೂರಾರು ಸಾವಿರಾರು ವರ್ಷಗಳ ಹಿಂದೆ ಏನು ನಿಯಮಗಳಿದ್ವೋ ನಡ್ಕೊಂಡೆ ಅಡ್ಡಾಡ್ತಕ್ಕಂಥದ್ದು, ಒಂದೊತ್ತು ಊಟ ಮಾಡ್ತಕ್ಕಂಥದ್ದು, ಅದು ಮುನಿಗಳಲ್ಲಿ ಇವತ್ತಿಗೂ ಇದೆ. ಗೃಹಸ್ಥರು ಕೂಡ ಅಲ್ಲಿ ಕೆಲವು ಪದ್ಧತಿಗಳನ್ನು ಕಟ್ಟ ಪಾಲಿಸ್ತಾರೆ.
ಮಾಂಸಾಹಾರವನ್ನು ಜೈನ ಧರ್ಮ ಬಹಿರಂಗವಾಗಿ ಒಪ್ಕೊಂಡಿಲ್ಲ, ಅಧಿಕೃತವಾಗಿ ಒಪ್ಕೊಂಡಿಲ್ಲ. ಬೌದ್ಧ ಧರ್ಮದಲ್ಲಿ ಮಾಂಸಾಹಾರ ಇದ್ದಂಗೆ ಕಾಣಿಸ್ತದೆ. ಯಾಕಂದರೆ ಬುದ್ಧನ ಚರಿತ್ರೆಯನ್ನು ಬರೆದಂಥ ಕೆಲವರು, ಬುದ್ಧ ಕೂಡ ಮಾನವತಾವಾದಿನೇ, ಅಹಿಂಸಾವಾದಿ ಆಗಬೇಕಾಗಿತ್ತು, ಆಗಿದ್ರು ಅಂತ ಕಾಣುತ್ತೆ. ಆದರೆ ಅಲ್ಲಿ ರಾಜರುಗಳು ಮತ್ತು ಬೇರೆ ಬೇರೆಲ್ಲ ಬೌದ್ಧ ಧರ್ಮವನ್ನು ಬಹಳ ಒಪ್ಕೊಂಡ್ರು. ಯಾಕಂದರೆ ರಾಜರುಗಳಂತೂ ಮಾಂಸಾಹಾರ ಬಿಟ್ಟಿರ್ತಾನೆ ಇರಲಿಲ್ಲ. ಬೇಟೆಯಾಡೋದು ಅವ್ರಿಗೆ ಒಂದು ಕಾಯಕವೇ ಆಗೋಗ್ಬಿಟ್ಟಿತ್ತು. ಅವಾಗ ಅಷ್ಟು ಕಾಡು ಪ್ರಾಣಿಗಳು ಸಿಕ್ಕಾಪಟ್ಟೆ ಇದ್ದವು. ಆವಾಗ ಒಬ್ಬ ರಾಜ ಎಷ್ಟು ಪ್ರಾಣಿಗಳನ್ನು ಕೊಲ್ತಾನೆ, ಅವನಿಗೆ ಅಷ್ಟು ಪರಾಕ್ರಮಿ ಅನ್ನೋ ಭಾವ ಇತ್ತು ಆಗಿನ ಕಾಲಕ್ಕೆ. ಆಗಿನ ಕಾಲದಲ್ಲಿ ತುಂಬ ಹಿಂದೆ, ಅಂದರೆ ಸುಮಾರು 1000 ವರ್ಷ, 1500 ವರ್ಷ, 2000 ವರ್ಷದ ಹಿಂದೆ ಈ ಥರ ಪದ್ಧತಿ ಇತ್ತು. ಆದರೆ ಕಟ್ಟ ಕೊಲ್ಲಲೇಬಾರದು ಅಂತ ನಿಷೇಧಿಸಿದಂತಹ ಧರ್ಮಗಳು ಎರಡು, ಲಿಂಗಾಯತ ಧರ್ಮ ಮತ್ತು ಜೈನ ಧರ್ಮ. ಇವೆರಡು ಅದನ್ನು ಪ್ರವಾದಿಗಳು ಹಿಡ್ಕೊಂಡು ಸಾಮಾನ್ಯ ಜನರವರೆಗೆ, ಲಿಂಗಾಯತರಲ್ಲೂ ಕೂಡ ಕದ್ದು ಮಾಂಸ ತಿನ್ನೋದು ಅದು ಬೇರೆ, ಅದು ನಮಗೆ ಏನು ಮಾಡೋಕ್ಕೆ ಬರಲ್ಲ. ಅಥವಾ ಆಗಿನ ಆಧುನಿಕ ಕಾಲದಲ್ಲಿ ಟಿ ವಿ ಮಾಧ್ಯಮ, ಪಾಶ್ಚಿಮಾತ್ಯ ಶಿಕ್ಷಣ ಇದೆಲ್ಲ ಸೇರಿ ತಮ್ಮ ಧರ್ಮವನ್ನು ಬಿಟ್ಟಿರ್ಬೋದು. ಆದರೆ ಬಹಿರಂಗವಾಗಿ ಆ ಎರಡು ಧರ್ಮಗಳು ಮಾಂಸಾಹಾರವನ್ನು ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದ ಕೊಲ್ಲುವುದು ಧರ್ಮ ಅಲ್ವೇ ಅಲ್ಲ. ಇವತ್ತು ನಾವು ಜಗತ್ತಿಗೆ ಶಾಂತಿ ಕೊಡ್ತೀವಿ ಅಂತ ಹೋಗುವ ಅಗತ್ಯ ಇಲ್ಲ. ಅಥವಾ ಕ್ರೈಸ್ತರು ಮುಸಲ್ಮಾನರು ಧರ್ಮ ಪ್ರಚಾರ ಮಾಡ್ದಂಗೆ ನಾವು ಮಾಡಿಬಿಡ್ತೀವಿ ಅಂತ ಯಾರಾದರೂ ಲಿಂಗಾಯತರು ಜೈನರು ಭ್ರಮೆಯಲ್ಲಿ ಇದ್ದರೆ ಬಿಟ್ಬಿಡಿ ಅದನ್ನು. ಅದಕ್ಕೆ ಸ್ವತಂತ್ರದ ಧರ್ಮ ಸ್ಥಾನಮಾನವನ್ನು ಕೂಡ ನಾವು ಬಯಸುವ ಅಗತ್ಯ ಇಲ್ಲ. ಯಾಕಂದರೆ ಆ ಸರ್ಕಾರದಿಂದ ಸಿಗುವ ಅಗತ್ಯವೂ ಇಲ್ಲ, ಸಿಗುತ್ತೆ ಅಂತ ಗ್ಯಾರಂಟಿನೂ ಇಲ್ಲ. ಸಿಕ್ಕರೂ ಕೂಡ ನೀವು ಕೇಳ್ತಾ ಇರೋದು ಸ್ವತಂತ್ರ ಧರ್ಮ ಸ್ಥಾನಮಾನ ಕೇಳ್ತಿರೋದು ಏನಕ್ಕಪ್ಪ ಅಂದರೆ ಓನ್ಲಿ ಫಾರ್ ದಿ ರಿಸರ್ವೇಷನ್, ಕೇವಲ ಮೀಸಲಾತಿಗೋಸ್ಕರ. ಅದರ ಹಿಂದೆ ಹೋರಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ರಾಜಕಾರಣಿಗಳು, ಅವ್ರದ್ದು ಒಂದೇ ಉದ್ದೇಶ ಏನಪ್ಪ ಅಂದರೆ ಓನ್ಲಿ ಫಾರ್ ದಿ ರಿಸರ್ವೇಷನ್, ಅಂದರೆ ಮೀಸಲಾತಿಗೋಸ್ಕರ. ಸರ್ಕಾರ ಮೀಸಲಾತಿಯನ್ನು ತೆಗೆದು ಹಾಕ್ಬಿಡ್ತಪ್ಪ ಅಂತ ಇಟ್ಕೊಳ್ಳಿ, ಇವ್ರು ಯಾರು ಸ್ವತಂತ್ರ ಧರ್ಮ ಸ್ಥಾನಮಾನ ಕೇಳೋದೇ ಇಲ್ಲ, ಕೇಳುವ ಅಗತ್ಯವೂ ಇಲ್ಲ. ಯಾಕಂದರೆ ನಾವು ಸರ್ಕಾರದಿಂದ ಮಾನ್ಯತೆ ಪಡೆದ ಸ್ವತಂತ್ರ ಧರ್ಮ ಅಲ್ಲ ನಮ್ಮದು. ಲಕ್ಕಮ್ಮ ತಾಯಿ, ಲಿಂಗಮ್ಮ ತಾಯಿ, ಅಕ್ಕ ಮಹಾದೇವಿ ತಾಯಿ, ಬಸವಣ್ಣ, ಪ್ರಭುದೇವರು, ಚನ್ನಬಸವಣ್ಣ ಇವರೆಲ್ಲ ಸುಂದರವಾಗಿ ಬದುಕಿ, ಸರಳವಾಗಿ ಬದುಕಿ, ಪ್ರಾಮಾಣಿಕವಾಗಿ, ನಿಸ್ಪೃಹವಾಗಿ ಬದುಕಿ, ಯಾರಿಗೂ ಕೈಯೊಡ್ಲಾರ್ದೇನೆ ತಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಮಗೆ ಸ್ವತಂತ್ರ ಮಾರ್ಗವನ್ನು ತೋರಿಸಿದಂಥವರವರಲ್ಲ. ಅಂತಹದ್ರಲ್ಲಿ ನಮ್ಮ ಧರ್ಮ ಕೊಲ್ಲೋದಕ್ಕಾಗಲಿ ಅಥವಾ ಆಸೆ ಆಮಿಷಗಳಿಗಾಗಲಿ ನಮ್ಮ ಧರ್ಮ ಒಪ್ಪಲ್ಲ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ. ಕೆಟ್ಟದ್ದನ್ನು ತಿಂದರೂ ಕೂಡ ಅವನು ಯಾವ ಜನಾಂಗದಲ್ಲಿ, ಅಂದರೆ ಅದರ ಅರ್ಥ ಇನ್ನೊಂದು ಬರೀ ಮಾಂಸಾಹಾರನೇ ಕೆಟ್ಟದ್ದಂತಲ್ಲ. ಭ್ರಷ್ಟಾಚಾರ, ಲಂಚಗೊಳಿತನ, ವಂಚನೆ, ಮೋಸ, ಕಳ್ಳತನ ಈ ಯಾವ ರೂಪದಲ್ಲಿ ತಿಂದರೂ ಕೂಡ ಅದು ಹೊಲಸೆ ಆಗುತ್ತೆ, ಪ್ರಸಾದ ಆಗಲ್ಲ. ಆದ್ದರಿಂದ ಕಾಯಕವೇ ಕೈಲಾಸ, ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಮತ್ತು ಬಂದದ್ದರಲ್ಲಿ ಪ್ರಸಾದ ಅಂತ ಹೇಳಿ 4-6 ಜನಕ್ಕೆ ಹಂಚ್ಕೊಳ್ಬೇಕು. ಆಮೇಲೆ ಪ್ರಸಾದವನ್ನು ಸ್ವೀಕರಿಸಬೇಕು. ಇವತ್ತಿನ ಪ್ರಪಂಚ ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿ ನಡೀತಾ ಇದೆ. ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದವರು ಕ್ರೈಸ್ತರು ಮತ್ತು ಮುಸಲ್ಮಾನರು. ಅವ್ರ ಪ್ರಕಾರ ಕೊಂದರೆ ತಪ್ಪಲ್ಲ ಮತ್ತು ಇತರೆ ಜೀವಿಗಳು ಮನುಷ್ಯನ ಸುಖಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿವೆ ಅಂತ ಬೈಬಲಲ್ಲಿ ಹೇಳ್ಬಿಡುತ್ತೆ. ಸ್ಪಷ್ಟವಾಗಿ ಬೈಬಲಲ್ಲಿ ಬರೆದಿದ್ದಾರೆ. ಅದು ಯೇಸು ಕ್ರಿಸ್ತ ಹೇಳಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ. ನ್ಯೂ ಟೆಸ್ಟಮೆಂಟಲ್ಲಿ ಅದು ಇದೆ. ಏನಪ್ಪ ಅಂದರೆ ಇತರೆ ಪ್ರಾಣಿಗಳಿಗೂ ನಮಗೋಸ್ಕರ ಅದನ್ನು ತಿನ್ನಬಹುದು ಅಂತ ಘೋಷಿತ. ಮತ್ತು ಮುಸಲ್ಮಾನ್ ಧರ್ಮವು ಕೂಡ ಇತರೆ ಪ್ರಾಣಿಗಳನ್ನು ತಿನ್ನೋದಕ್ಕೂ ಹೇಳುತ್ತೆ. ಜಿಹಾದಿನ ಹೆಸರಿನಲ್ಲಿ, ಧರ್ಮಯುದ್ಧದ ಹೆಸರಿನಲ್ಲಿ ಬೇಕಾದಂಥ ಪಾಪ ಮಾಡಿದ್ರು ಅಲ್ಲಿ ಮಾನ್ಯತೆ ಇದೆ. ನಾವು ಚಿಕ್ಕವರಿದ್ದಾಗ ಕೇಳ್ತಾ ಇದ್ವಿ, ಹಾಜಿ ಮಸ್ತಾನ್ ಅಂತ ಒಬ್ಬ ದೊಡ್ಡ ಸ್ಮಗ್ಲರ್, ಆಮೇಲೆ ಅಂಡರ್ವರ್ಲ್ಡ್ ಡಾನ್, ಅವನು ಮಸೀದಿಗೆ ಬಂದರೆ ಒಪ್ಕೊಂತಿದ್ರು, ಅವನನ್ನು ಒಪ್ಕೊಂಡಿದ್ರು. ಅವನು ಮುಸಲ್ಮಾನ್ ಧರ್ಮಕ್ಕೆ ಬೇಕಾದ ಸಪೋರ್ಟ್ ಮಾಡ್ತಾ ಇದ್ದ. ಅಂದರೆ ಈ ಥರ ದಾವೂದ್ ಇಬ್ರಾಹಿಂ ಇರ್ಬೋದು, ಈಗ ಮಸೂದ್ ಅಜರ್ ಇರ್ಬೋದು, ಇಂಥ ಎಲ್ಲ ಭಯೋತ್ಪಾದಕರು ಅವರು ಒಂಚೂರು ಅದೇ ಧರ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕೊಲ್ಲುವುದೇ ಧರ್ಮ ಅವ್ರ ಪ್ರಕಾರ, ಜಿಹಾದ್ ಮಾಡಿ. ಇದನ್ನು ಜೈನ ಧರ್ಮ, ಲಿಂಗಾಯತ ಧರ್ಮ ಯಾವತ್ತೂ ಒಪ್ಕೊಳ್ಳಲ್ಲ. ಒಂದು ವೇಳೆ ಇವತ್ತು ಆಧುನಿಕ ಕೆಲವು
ಬೇರೆ ಧರ್ಮದಿಂದ ಬಂದಂತ ಬಸವಣ್ಣನವ್ರು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಿದಾರೆ ಅವ್ರು. ಏನಕ್ಕೋಸ್ಕರ ಪ್ರೀತಿ ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ. ಅಲ್ಲಿ ಸಿಗ್ತಕ್ಕಂಥ ಲಾಭಕ್ಕೋಸ್ಕರನೋ, ಅಲ್ಲಿ ಸಿಗ್ತಕ್ಕಂಥ ಕೀರ್ತಿಗೋಸ್ಕರನೋ, ಅವರು ಕುಡ್ತನೂ ಬಿಟ್ಟಿಲ್ಲ, ಮಾಂಸಾಹಾರನೂ ಬಿಟ್ಟಿಲ್ಲ. ಆದ್ರೆ ಒಳ್ಳೊಳ್ಳೆ ಪುಸ್ತಕ ಬರೀತಾರ ಅವ್ರು. ಇಂಥವ್ರು ಬರೆದಿದ್ದು ಅದು ಬಸವ ತತ್ವಕ್ಕೆ ಮಾನ್ಯ ಅಲ್ಲ. ಹೀಗೆ ಒಪ್ಕೊಂಡಿರ್ಬೋದು ಜಗತ್ತು. ಆದ್ರೆ ನಿಜವಾಗಿ ಬಸವಣ್ಣವ್ರು ಇದ್ದಿದ್ರೆ ಒಪ್ತಿದ್ರ? ಬಸವಣ್ಣವ್ರು ಇದನ್ನು ಒಪ್ತಾರ? ಖಂಡಿತ ಇಲ್ಲ. ಆದ್ರಿಂದ ನಾವು ಅಹಿಂಸಾತ್ಮಕ ಧರ್ಮ ಒಂದು, ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಮತ್ತು ಶಾಂತಿಯಿಂದ ಸಾಮರಸ್ಯದಿಂದ ಬದುಕ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಆಗಬೇಕು. ಲಿಂಗಾಯತರು ಅಲ್ಲದವ್ರು ಭವಿಗಳು ಅನ್ನೋದನ್ನು ಶರಣರು ಒಪ್ಪಿಲ್ಲ. ಲಿಂಗ ಕಟ್ಟೋದು ಕಟ್ಟಬೇಕು ಸರಿ, ಆದ್ರೆ ಲಿಂಗ ಇದ್ದು ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಸೆ, ಆಮಿಷ ಇದ್ರೆ ಇವು ಅದಕ್ಕಿಂತ ದೊಡ್ಡ ಭವಿಗಳು ಅಂತ ಹೇಳಿ ಈ ಗುಣ ಇದ್ದವ್ರನ್ನ ಅವತ್ತೂ ಕೂಡ ಒಪ್ಕೊಂಡಿಲ್ಲ. 12ನೇ ಶತಮಾನದಲ್ಲಿ ಶರಣರು ಒಪ್ಕೊಂಡಿಲ್ಲ ಇದನ್ನ. ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ಧರ್ಮವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸಕಲ ಜೀವಾತ್ಮರಿಗೂ ಲೇಸ ಬಯಸೋದು. ಇವತ್ತು ಸಕಲ ಜೀವಾತ್ಮರಿಗೂ ಲೇಸ ಬಯಸೋರು ಯಾರಪ್ಪ ಅಂದ್ರೆ ಸಾವಯವ ಕೃಷಿಕರು. ನನ್ನ ಪ್ರಕಾರ ಸಾವಯವ ಕೃಷಿ ಮಾಡಿ ಯಾವ ಜೀವಿಗೂ ನಾವು ತೊಂದರೆ ಕೊಡಬಾರ್ದು, ಜೊತೆಗೆ ವಿಷವನ್ನ ಉಣಿಸ್ಬಾರ್ದು, ವಿಷವನ್ನು ಉಣಬಾರ್ದು. ಅವನು ನಿಜವಾದ ಶರಣ. ಅವನು ಯಾವುದೇ ಜನಾಂಗದಲ್ಲಿರಲಿ, ಯಾವುದೇ ಜಾತಿನಲ್ಲಿರಲಿ, ಯಾರು ಮಾಂಸಾಹಾರವನ್ನು ಮಾಡೋದಿಲ್ಲ, ಯಾರು ಸಾವಯವ ಕೃಷಿಯನ್ನು ಪ್ರೀತಿಸ್ತೀರಿ, ಯಾರು ಎಲ್ಲ ಹಕ್ಕಿ ಪಕ್ಷಿಗಳ ಹಿಡ್ಕೊಂಡು ಎಲ್ಲ ಪ್ರಾಣಿಗಳನ್ನು ಪ್ರೀತಿಸ್ಬೇಕು. ಅಲ್ಲಿ ಫುಡ್ ಚೈನ್ ಸಿಸ್ಟಮ್ಗೆ ಅದನ್ನು ನಾವು ಬಿಟ್ಬಿಡೋಣ. ನಾವು ತಿನ್ಬೇಕು ಅಂತ ಏನಿಲ್ಲ. ಆಡು, ಕುರಿ, ಕೋಳಿ ನಾವು ಸಾಕಬೇಕು ಅಂತಿಲ್ಲ. ಅದಕ್ಕೆ ಲಿಂಗಾಯತರು ಕೋಳಿ ಫಾರಂ ಮಾಡಬಾರ್ದು. ನಿಜವಾಗಿ ಕೋಳಿ ಫಾರಂ ಮಾಡಬಾರ್ದು. ಎಷ್ಟೋ ಜನ ಮಾಡಿದಾರ, ಮತ್ತೆ ಬೇರೆ ನಾವು ತಿನ್ನಲ್ಲ ಅಂತಾರೆ. ಆದರೆ ಆ ತಿನ್ನಿಸುವುದರಲ್ಲೂ ನಿಮ್ಮ ಪಾಪದ ಪಾಲು ಇದ್ದೇ ಇರುತ್ತೆ. ಅದಕ್ಕೆ ಆಮೇಲೆ ಈಗ ಬಹಳ ಅನ್ಯಾಯದ ರೀತಿಯಿಂದ ಪ್ರಾಣಿಗಳನ್ನು ಬೆಳೆಸ್ತಿದ್ದಾರೆ. ಅವಕ್ಕೆಲ್ಲ ಕೆಮಿಕಲ್ಸ್ ಹಾಕೋದು, ಬೇಗ ಬೇಗ ಬೆಳಿಬೇಕು ಅಂತೇಳಿ ರಾತ್ರಿ ಹೊತ್ತು ನಿದ್ದೆ ಮಾಡಕ್ ಬಿಡಲ್ಲ, ಲೈಟ್ ಹಾಕ್ಬಿಟ್ಟು ಅವು ತಿನ್ನಿಸ್ತಾನೇ ಇರೋದು. ಇದು ಪ್ರಕೃತಿಗೆ ವಿರುದ್ಧವಾದದ್ದು. ಯಾರು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತೀರಾ ಅವರಿಗೆ ಶಾಂತಿ ಸಿಕ್ಕಲ್ಲ. ಅವ್ರು ಯಾರೇ ಇರಲಿ ಶಾಂತಿ ಸಿಕ್ಕಲ್ಲ. ಆದ್ರಿಂದನೇ ಆಲ್ಬರ್ಟ್ ಐನ್ಸ್ಟೀನ್ ಅಂತಹ ಮಹಾವಿಜ್ಞಾನಿ ಅವನು ಸಸ್ಯಾಹಾರಿ ಅಂತ ಹೇಳ್ತಾರೆ ಕೆಲವರೆಲ್ಲ. ಅದನ್ನ ಇನ್ನೂ ಸಂಶೋಧನೆ ಮಾಡ್ರಿ. ಹಿಟ್ಲರ್ ಅಂತೂ ಸಸ್ಯಾಹಾರಿ. ಹಾಗಂತೇಳಿ ನಾವು ಹಿಟ್ಲರ್ನೇನು ಒಪ್ಕೊಳಕ್ ಆಗಲ್ಲ, ಗೊತ್ತಾಯ್ತಲ್ಲ. ಹಿಟ್ಲರ್ ಸಸ್ಯಾಹಾರಿನೇ ಇದ್ರೂ ಅವನು ಮಹಾನ್ ಕ್ರೂರಿ. ಅದಕ್ಕೋಸ್ಕರವಾಗಿ ಅವನನ್ನ ನಾವು ಒಪ್ಕೊಳಕ್ ಆರೋಗ್ಯ ದೃಷ್ಟಿಯಿಂದ ಬಿಟ್ಟಿರ್ಬೋದು ಅವನು ಮಾಂಸವನ್ನು. ಮೊದಲು ಮಾಂಸಾಹಾರಿನೇ ಇರ್ಬೋದು ಅವನು. ಆದ್ರಿಂದ ಅಷ್ಟು ಕ್ರೂರತ್ವ ಬರಬೇಕಾದ್ರೆ ಅವನು ಜನ್ಮ ಜನ್ಮಾಂತರದಲ್ಲಿ ಮಾಂಸಾಹಾರಿ ಆಗಿದ್ರೆ ಮಾತ್ರ ಸಾಧ್ಯ. ಆದ್ರಿಂದ ನಾವು ಸಸ್ಯಾಹಾರದ ಜೊತೆಗೆ ಮನಸ್ಸು ಶಾಂತವಾಗಿರ್ಬೇಕು. ಮಾಂಸಾಹಾರದ ಜೊತೆಗೆ ಶಾಂತವಾಗಿರ್ತೀನಿ ಅಂದ್ರೂ ಕೂಡ ನೀವು ಹಿಂಸೆ ಮಾಡ್ದಂಗೆ ಆಗುತ್ತೆ. ಆರೋಗ್ಯ ಬೇಕು ಅಂತಕ್ಕಂಥ ನಮ್ಮ ಆಶ್ರಮದಲ್ಲಿ ನಾವು ಉಪವಾಸಕ್ಕೆ ಯಾರೇ ಬರಲಿ, ನಾನು ಹೇಳೋದಷ್ಟೇ, ಕ್ರೈಸ್ತರು ಬರಲಿ, ಮುಸಲ್ಮಾನರು ಬರಲಿ, ನೀವು ಮಾಂಸಾಹಾರವನ್ನು ಮಾಡಬಾರ್ದು. ನಿಮ್ಗೆ ಆರೋಗ್ಯ ಬೇಕು ಅಂದರೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಬೇಕು ಅಂದರೆ ನೀವು ಮಾಂಸಾಹಾರವನ್ನು ಮಾಡಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತೀವಿ. ಇಲ್ಲಿದ್ದಾಗ ಅವ್ರಿಗೂ ನಿಮಗೇನು ಕೊಡ್ತೀವೋ ಅದನ್ನೇ ಕೊಡ್ತೀವಿ. ಹಂಗಾಗಿ ನಮ್ಮಲ್ಲಿ 5 ವರ್ಷಕ್ಕೊಬ್ಬ ಮುಸಲ್ಮಾನ್ ಬರೋದು ಕಷ್ಟ. ಬರ್ತಾರೆ, ತುಂಬ ಕಡಿಮೆ, ಭಾಳ ಕಡಿಮೆ. ಕ್ರೈಸ್ತರು ಕೆಲವರು ಬರ್ತಾರೆ, ಅವರು ಕೂಡ ಕಡಿಮೆನೆ. ಯಾಕಂದರೆ 5 ವರ್ಷಕ್ಕೋ 10 ವರ್ಷಕ್ಕೋ ಒಬ್ಬರೋ ಇಬ್ಬರೋ 3 ಜನ ಬರ್ತಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ, ಹಿಂದೂ ಸಂಸ್ಕೃತಿಯ ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು ಇಲ್ಲಿ ಬರ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅವರಿಗೆ ಮಾಂಸಾಹಾರವನ್ನು ಬಿಟ್ಟರೆ ನೀವು ಉಪವಾಸ ಮಾಡಿ ಅಂತಲೇ ಹೇಳ್ಬಿಡ್ತೀವಿ. ಮಾಂಸಾಹಾರ ಮಾಡಬೇಡಿ, ಮುಂದೂ ಕೂಡ ಒಳ್ಳೇದಲ್ಲ, ಅದು ಯಾರಿಗೂ ಒಳ್ಳೇದಲ್ಲ. ಆದ್ದರಿಂದ ಸಕಲ ಜೀವಾತ್ಮರಿಗೂ ಲೇಸನ ಬಯಸುವನೇ ಅವನೇ ಕುಲಜ, ಅವನೇ ಶರಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.